ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಸರ್. ಓಕೆ, ಇಲ್ಲಿರೋದು ಈ ಗೋಶಾಲೆ. ನಿಮ್ಮಲ್ಲೇನೋ ಅಪರೂಪದ ಎಮ್ಮೆಗಳಿದಾವೆ ಅಂತ ಕೇಳ್ಪಟ್ವಿ. ಹೌದು ಸರ್. ಎಷ್ಟು ಎಮ್ಮೆಗಳಿದಾವೆ, ಆ ಎಮ್ಮೆಗಳ ಬಗ್ಗೆ ಮಾಹಿತಿ ಕೊಡ್ಬೋದಾ ಸರ್? ಅಪರೂಪದಲ್ಲಿ ಅಪರೂಪ, ವಿಶ್ವಕ್ಕೆ ಪ್ರಸಿದ್ಧಿ ಆಗಿರುವಂತ ಜಾಫ್ರಾಬಾದಿ ಎಮ್ಮೆ ಅಂತ. ಇದು ಬಂದು ಗುಜರಾತಲ್ಲಿ ಬಂದು ನಿಮಗೆ ಭಾವನಗರ್ ಅಂತ ಒಂದು ಪ್ಲೇಸ್ ಇದೆ. ಅದು ಬಿಟ್ಟರೆ ಗಿರ್ ಅರಣ್ಯ ಪ್ರದೇಶ ಅಂತಿದೆ. ಆ ಗಿರ್ ಅರಣ್ಯ ಪ್ರದೇಶದಲ್ಲಿ ಸಿಂಹಗಳ ವಿರುದ್ಧ ಹೋರಾಟ ಮಾಡಿ ಈ ಒಂದು ತಳಿ ಉಳಿಸ್ಕೊಂಡ್ ಬಂದಿರುವಂಥ ಅಪರೂಪದಲ್ಲಿ ಅಪರೂಪ ಮತ್ತು ನೋಡೋಕೆ ಒಳ್ಳೆ ಕಾಡೆಮ್ಮೆ ಥರ ಇದ್ದಾವೆ ಅಂತ ದೇಶಿ ಎಮ್ಮೆಗಳಿವು. ಯಾವ ತಳಿ ಇದು? ಜಾಫ್ರಾಬಾದಿ ಎಮ್ಮೆ ಅಂತ ಸರ್. ಇದು ಭಾಳ ಇವು ವೆಯ್ಟು ಸಖತ್ತಾಗಿರುತ್ತೆ. ಕನಿಷ್ಠ ಅಂದರೂ 500 kg 1.5 ಟನ್ ತೂಗುವಂಥ ದೈತ್ಯಾಗಾರದ ಎಮ್ಮೆಗಳಿವು. 1 ಟನ್? ಹೌದು ಸರ್, 100%. ಏನು ಸರ್ ಹಿಂಗಿದೆ ಇದು? ನೋಡಿ ಬಂದವರೆಲ್ಲ ಇಲ್ಲಿ ಕೇಳ್ತಾರೆ, ಯಾವ್ದೋ ಕಾಡೆಮ್ಮೆ ಹಿಡ್ಕೊಂಬಂದ್ಬಿಟ್ಟಿದ್ದೀರ ಕಾಡಿಂದ ಅಂತಾರೆ. ಆದರೆ ಇದು ಕಾಡೆಮ್ಮೆ ಎಲ್ಲ ನಿಜವಾದ ನಮ್ಮ ನಾಡೆಮ್ಮೆನೆ. ಏನು ಇದ್ರ ಸ್ಪೆಷಲ್ ಏನು ಸರ್ ಇದು? ಸರ್ ಇದು ಸ್ಪೆಷಲ್ ಬಂದು ಗುಜರಾತಲ್ಲಿ ನಿಮ್ಗೆ ಹೇಳ್ನಲ್ಲ, ಗಿರ್ ಅರಣ್ಯ ಪ್ರದೇಶದಲ್ಲಿ ಸಿಂಹಗಳ ವಿರುದ್ಧ ಹೋರಾಟ ಮಾಡುವಂಥ ತಳಿ ಇವು. ಮತ್ತು ಇದು ಬಿಸಿಲಿಗೆ 48 ಡಿಗ್ರಿ ಬಿಸಿಲಿಗೆ ತಡ್ಕೊಳತ್ತೆ. ಗುಜರಾತಲ್ಲಿ ಚಳಿಗಾಲದಲ್ಲಿ ಅಲ್ಲೊಂದು 15 ಡಿಗ್ರಿ ಚಳಿ ಇರುತ್ತೆ. ಆ ಒಂದು ಹವಾಮಾನಕ್ಕೆ ಹೊಂದ್ಕೊಳತ್ತೆ. ಮತ್ತು ಮಳೆಯಲ್ಲಿ ವಿಪರೀತ ಮಳೆ, ಮಳೆಗಾಲದಲ್ಲಿ ಎಂಥ ಮಳೆಗೆ ಸಹ ಹೊಂದ್ಕೊಂತವೆ. ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ. ಎಮ್ಮೆ ಕಾಯಿಲೆ ಅನ್ನೋದು ಬರಲ್ಲ. ನಾವು ರೈತರು ಮಾಡ್ತೀವಿ, ಸಾಕ್ತೀವಿ, ಅಥವಾ ಹೈನುಗಾರಿಕೆ ಡೈರಿ ಮಾಡ್ತೀವಿ ಅನ್ನೋರ್ಗೆ ಒಳ್ಳೆ ಇದಕ್ಕನ ಬೆಸ್ಟ್ ಯಾವುದೂ ಇಲ್ಲ. ಮತ್ತಿದು 1 ವರ್ಷ ಪೂರ್ತಿ ಹಾಲು ಕರಿಯುತ್ತೆ. ಹೌದಾ? ಮಿನಿಮಮ್ ಒಂದು ದಿನಕ್ಕೆ 10 ಲೀಟ್ರಿಂದ 30 ಲೀಟ್ರ್ ಕರಿಯೋ ತನಕ ಈ ಒಂದು ತಳಿಗಳಲ್ಲಿ ಸಿಗತ್ತೆ ಎಮ್ಮೆಗಳು. ಆ ರೀತಿ ಅದನ್ನ ನೋಡಿಕೊಂಡು ಸೆಲೆಕ್ಷನ್ ಮಾಡಿ ನಾವು ಸಾಕೊಂಡ್ರೆ ಒಳ್ಳೆ ಅನುಕೂಲ ಇದೆ ರೈತರಿಗೆ. ನೀವು ಎಲ್ಲಿಂದ ತಂದಿದ್ದು ಸರ್ ಇದು? ಸರ್ ನಾನು ಗುಜರಾತಲ್ಲಿ ತಂದಿದ್ದು ಸರ್ ಇದು. ಇದು ರೇಟ್ ಸರ್? ಸರ್ ಇದು ಬಂದು ಕೋಣ ಸರ್. ಇದು 5 ಲಕ್ಷ ರೂಪಾಯಿಗೆ ತಂದಿದ್ದು ನಾನು. ನನ್ನ ಹತ್ರ ಬಂದಿದ್ದು 2 ವರ್ಷ ಆಯ್ತು. ಬ್ರೀಡಿಂಗ್ ಆಗಿ ತಂದೆ. ಯಾಕಂದ್ರೆ ನಾನು ಒಂದು 3 ವರ್ಷದಿಂದ ಒಂದು ಎಮ್ಮೆ ತಂದೆ. ಅದು ಕ್ರಾಸಿಂಗಿಗೆ ಬೇಕು ಅಂತ ತಂದು ಇಟ್ಕೊಂಡಿದ್ದೀನಿ. ಮತ್ತು ಇದು ನೋಡ್ಬೋದು, ಒಳ್ಳೆ ಸಿಂಹ ಇದ್ದಂಗೆ ಇದೆ. ಕಲರು ಗಿಲರು ಎಲ್ಲ ನೋಡಿ. ಇಲ್ಲ ಸರ್, ಎರಡು ಒಂದೇ. ಇದು ಬಂದು ಕೆಂಚೆಮ್ಮೆ, ಸಿಂಹದ ಕಲರ್ ಐತೆ ನೋಡಿ. ಕೊಂಬ್ ನೋಡಿ ಎಷ್ಟು ಬಲಿಷ್ಠವಾಗಿದೆ. ಇದಕ್ಕೆ ದೇವ್ರ ಸೃಷ್ಟಿ ಪ್ರೊಟೆಕ್ಷನ್ನು. ಸಿಂಹ ಬಂದು ಅಟ್ಯಾಕ್ ಮಾಡ್ರೆ ಕತ್ತಿಗೆ ಹಿಡಿತವೆ. ಇದು ಕೊಂಬಿರೋದ್ರಿಂದ ಅದಕ್ಕೆ ಮಡ್ಗಾಡ್ತಾರೆ. ನಮ್ಮ ಬೈಕಿಗೆ ಮಡ್ಗಾಡಿದ್ದಂಗೆ ಪ್ರೊಟೆಕ್ಷನ್. ದೇವ್ರು ನೋಡಿ ಆ ಥರ ಸೃಷ್ಟಿ ಕೊಟ್ಟಿದ್ದಾರೆ ಈ ಒಂದು ಎಮ್ಮೆಗಳಿಗೆ. ಭಾಳ ಅಪರೂಪದಲ್ಲಿ ಅಪರೂಪ ಎಮ್ಮೆಗಳಿವು. ಇಲ್ಲ ಸರ್, ಅದು ಎಮ್ಮೆಗಳು ಇದಾವೆ. ಬಂದು ತೋರಿಸ್ತೀನಿ. ಈಗ ಕೆಲವರು ಒಬ್ಬೊಬ್ಬರ ತಂದು ಸಾಕ್ತಾ ಇದ್ದಾರೆ ಸರ್ ಈ ನಡುವೆ. ಇದ್ರ ಬಗ್ಗೆ ಮಾಹಿತಿ ಬಂದು, ಬಟ್ ಅಷ್ಟೊಂದು ಎಲ್ಲಕ್ಕೆಲ್ಲ ಭಾಳ ರೇರೇ ಇರೋದು. ನೋಡಿ, ನಮ್ಮ ಮನೇಲಿ ಹುಟ್ಟಿರೋಂಥ ತಳಿನೇ ಇದು. ಸ್ಟಾರ್ಟಿಂಗಲ್ಲಿ ನಮ್ಮಲ್ಲಿ ಕರುವಾಗಿ ಬರೀ 2 ವರ್ಷ ಏಜು. ನೋಡಿ ಯಾವ ರೀತಿ ವಿಶೇಷವಾಗಿದೆ, ಪ್ಯೂರಿಟಿ ಇದೆ ಅಂತ ನೀವೇ ನೋಡ್ಬೋದು. ಚೆನ್ನಾಗಿ ಫೀಲ್ಡ್ ಗ್ರೇಜಿಂಗ್ ಹೋಗಿ ಒಳ್ಳೆ ಕೆರೆನೆಲ್ಲ ಪಲ್ಟಿ ಹೊಡ್ಕೊಂಡು ಬಂದಿದೆ. ನೋಡಿ ಪ್ಯೂರಿಟಿ ಇರೋದು ಜಾಫ್ರಾಬಾದಿ ಯಾವ ರೀತಿ ಇದೆ ಅಂತ ನೋಡ್ಬೋದು. ಕೊಂಬುಗಳು ನಾನು ಹೇಳಿದೆ ನೋಡಿ, ಪ್ರೊಟೆಕ್ಷನ್ ಕತ್ತು ಕೊಡ್ತವೆ ಅಂತ. ಸಿಂಹ ಬಂದರೆ ಭಯ ಅಲ್ಲೇ ಹಾಕೋದು. ಕತ್ತು ಸಾಮಾನ್ಯವಾಗಿ ಯಾವುದೇ ಸಿಂಹ ಯಾವುದೇ ಪ್ರಾಣಿಗೆ ಅಟ್ಯಾಕ್ ಮಾಡಿದ್ರೆ ಬಂದು ಕತ್ತೆ ಹಿಡ್ಕೊಳೋದು. ಇದಕ್ಕೆ ಬಂದು ಕೊಂಬು ಅಡ್ಡ ಇರೋದ್ರಿಂದ ಅದು ಹಿಡಿಯೋಕ್ಕಾಗಲ್ಲ. ಆದ್ರಿಂದ ಈ ಒಂದು ತಳಿ ಕಾಡಲ್ಲಿ ಸಿಂಹಗಳು ಇದ್ದ ಹೋರಾಟ ಮಾಡಿ ಉಳ್ಕೊಂಬಂದಿರುವಂಥ ತಳಿಗಳು. ಅದೇ ದೊಡ್ಡ ಸ್ಪೆಷಲ್. ಮತ್ತು ಹಾಲು ಅಷ್ಟೇ, ಇದ್ರಷ್ಟು ಫ್ಯಾಟು ಯಾವ ಎಮ್ಮೆಗಳು ಫ್ಯಾಟ್ ಬರಲ್ಲ. ಫ್ಯಾಟ್ 7 ರಿಂದ 8.5 ತನಕ ಫ್ಯಾಟ್ ಬರುವಂಥ ಈ ಒಂದು ಜಾತಿ ಜಾಫ್ರಾಬಾದಿ ತಳಿ ಸರ್. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ನೋಡೋಕ್ಕೂ ಅಷ್ಟೇ ಸುಂದರವಾಗಿದ್ದಾವೆ. ಎಷ್ಟಿದೆ ಸರ್ ನಿಮ್ಮ ಹತ್ರ? ನನ್ನ ಹತ್ರ ಜಾಫ್ರಾಬಾದಿಗಳು ಒಂದು 7 ಇದೆ ಸರ್. ಸರ್ ಅದು ಮುರ್ರಾ ತಳಿ. ಅದ್ರ ಪಕ್ಕದಲ್ಲಿರೋದು ಬನ್ನಿ. ಅಲ್ಲಿರೋದು ನಮ್ಮ ಪಾಂಡ್ರಾಪುರ, ನಿಮ್ಗೆ ಹೇಳ್ದಲ್ಲ ಮಹಾರಾಷ್ಟ್ರ ಕಂಬಳಾಗ ಹೋಗುವಂಥ ತಳಿ ಅದು. ಇದು ಜಾಫ್ರಾಬಾದಿ ನಿಮ್ಗೆ ಅವಲ್ಲಿ ಹೇಳ್ದಲ್ಲ ಸರ್, ಕೋಣ ಇದು. ಇದು ಭಾಳ ಬಲಿಷ್ಠವಾಗಿದೆ, ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಬಂದವರೆಲ್ಲ ಇದು ಜಾಫ್ರಾಬಾದಿನೇ. ಬಂದವರೆಲ್ಲ ಆನೆ ಮರಿ ಬಂದ್ಬಿಟ್ಟಿದೆ ಅಂತಾರೆ. ಸೊಂಡ್ಲೊಂದಿಲ್ಲ ಅಷ್ಟೇ ಇದಕ್ಕೆ. ನೋಡ್ಬೋದು ಯಾವ ರೀತಿ ಬಲಿಷ್ಠವಾಗಿದೆ ಅಂತ ಈ ಒಂದು ಎಮ್ಮೆ. ಇಲ್ಲ ಒಂದಿದೆ ಬನ್ನಿ, ಅದು ನೋಡೋಣ. ಪಂಚಕಲ್ಯಾಣಿ ಅಂತ. ಇದು ಜಾಫ್ರಾಬಾದಿನಲ್ಲೇ ಪಂಚಕಲ್ಯಾಣಿ ಸರ್. 4 ಕಾಲು, ಹಣೆ ಮತ್ತು ತುದಿ ಬಾಲ ವೈಟ್ ಇದೆ.
ಈ ಒಂದು ತಳಿ ಜಾಫ್ರಾಬಾದಿ ಇರೋದೇ ಅಪರೂಪ. ಅದರಲ್ಲಿ ಇದು ಪಂಚಕಲ್ಯಾಣ ಇರೋದು ಇನ್ನೂ ಸ್ಪೆಷಲ್. ಸುಮಾರು ಜನ ಈ ಥರದ್ದು ಕೊಡ್ಸಿ ಅಂತ ಕೇಳ್ತಾ ಇದಾರೆ. ನಾವು ಹುಡುಕಿದ್ರೇನೆ ಈ ಥರ ಪಂಚಕಲ್ಯಾಣಿ ಸಿಗ್ತಾ ಇಲ್ಲ ಇವಾಗ. ಇದು ಗುಜರಾತಿಂದಾನೆ ತಂದಿ ಸರ್. ಇದು ಗುಜರಾತೆ. ಹಾಲು ಕೊಡುತ್ತೆ ಸರ್. ಪರ್ ಡೇ 25 ಲೀಟ್ರ್ ಹಾಲಿದೆ ಸರ್ ಪ್ರೆಸೆಂಟ್ ನನ್ನ ಹತ್ರ. 25 ಲೀಟ್ರ್ ಇದೆ. ಬೆಳಗ್ಗೆ 13 ಲೀಟ್ರ್ ಕರೆಯುತ್ತೆ, ಸಂಜೆ 12 ಲೀಟ್ರ್ ಕರೆಯುತ್ತೆ. ಲಾಸ್ಟ್ ಟೈಮು GKVKನಲ್ಲಿ ಎತ್ಕೊಂಡು ಹೋದ್ಮೇಲೆ ಅಲ್ಲಿ ನಮ್ಮ ಸೈಂಟಿಸ್ಟ್ ಇದ್ದಾರೆ ಅರುಣ್ ಕುಮಾರ್ ಸರ್ ಅಂತ. ಏನಪ್ಪ ನೀನು 20 ಲೀಟ್ರ್ ಹೇಳ್ತಾ ಇದೆಯಾ, ಕರೆಯುತ್ತಾ ಇಲ್ಲ ಅಂತ ಅವರೇ ಖುದ್ದಾಗಿ ಬಂದಿದ್ರು. ಇನ್ನೇನು ಒಂದು 15 ದಿನ ಆಗಿತ್ತು. ಬೆಳಗ್ಗೆ ಅವರೇ ಹಾಲು ಕರ್ಸಿದ್ದು ವಿಡಿಯೋ ಮಾಡಿದ್ರು. ತಿರುಗಿ ಅದೇ ಟೈಮ್ಗೆ 12 ಅವರ್ಗೆ ಚೇಂಜ್ ಮಾಡಿ ಸಾಯಂಕಾಲ 6 ತಿರುಗಿ ಚೆಕಪ್ ಮಾಡಿದ್ರು. 10 ಲೀಟ್ರ್ ಹಾಲು ಕರೆದಿದೆ. ಬನ್ನಿ IMN ತೋರಿಸ್ತೀನಿ. ಅದು ಜಾಫ್ರಾಬಾದಿ. ಇದು ಹೌದು ಸರ್ ಇದೆ. ಬಂದವರೆಲ್ಲ ಇದು ಯಾವುದೋ ದೈತ್ಯಾಗಾರ ಕಾಡೆಮೆ ತಂದುಬಿಟ್ಟಿದ್ದೀರಾ, ದೈತ್ಯಾಗಾರದ ಕಾಡೆಮೆ ತಂದುಬಿಟ್ಟಿದ್ದೀರಾ, ಯಾವುದೋ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದೆ, ಅಷ್ಟೊಂದು 1 ಟನ್ ಇರೋ ಎಮ್ಮೆ ಬಂದಿದೆ ಅಂತೆಲ್ಲ ಪತ್ರಿಕೆಗಳೆಲ್ಲ ಬಂದಿತ್ತು. ಅಷ್ಟೊಂದು ಸ್ಪೆಷಲ್ ಇದು. 4.5 ಲಕ್ಷ ಕೊಟ್ಟು ನಾನು ತಂದಿದ್ದು ಎಮ್ಮೆದು. ಸುಮಾರು ಜನ 5 ಲಕ್ಷ 5.5 ಲಕ್ಷ ಕೊಡ್ತೀನಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ನಾನು ಇದನ್ನ ಹುಡುಕಿ ಈಗ ನಾನು ಮೊನ್ನೆ ಪ್ರವಾಸ ಹೋಗಿದ್ದೆ ಒಂದು 8 ದಿನ. ನಾನು ಒಂದು 8 ದಿನ ಸತತ ಹುಡುಕಿದ್ರು ಈ ಒಂದು ಗಾತ್ರ ಈ ಒಂದು ಸೈಜಲ್ಲಿ ಎಮ್ಮೆ ಇದುವರೆಗೂ ಸಿಕ್ಕಿಲ್ಲ ಸರ್. ಅದೊಂದು ಸ್ಪೆಷಲ್ ಇದ್ರದ್ದು. ಪ್ರೈಸ್ ಎಲ್ಲೆಲ್ಲೋ ಬಂದಿದೆ ಅಂತ ಕೇಳ್ಪಟ್ಟೆ ಸರ್. ಇದಕ್ಕೆ ಹೌದು. GKVKನಲ್ಲಿ ಮೊನ್ನೆ ಕೃಷಿ ಮೇಳ ಆಯಿತು ನವೆಂಬರಲ್ಲಿ, ಅಲ್ಲೂ ಬಂತು. ಅದು ಬಿಟ್ಟು ಮಂಡ್ಯ ಕೃಷಿ ಮೇಳಕ್ಕೆ ತಗೊಂಡೋಗಿದ್ವಿ, ಅಲ್ಲೂ ಮೊದಲನೇ ಬಹುಮಾನ ಬಂತು. ಕನಕಪುರದಲ್ಲಿ ಕೃಷಿ ಮೇಳ ಆಯಿತು, ಅಲ್ಲಿ ಕರಿಯಪ್ಪ ಯೂನಿವರ್ಸಿಟಿನಲ್ಲಿ ಅಲ್ಲೂ ಬಂತು. ಈಗ ನಮ್ಮ ಇದಕ್ಕೆ ಕರೀತಾ ಇದ್ದಾರೆ ಸ್ವಾಮೀಜಿಗಳು 5ನೇ ತಾರೀಕು ಮೈಸೂರಲ್ಲಿ ಇದಿದೆ ಬನ್ನಿ ಅಂತ, ಅಲ್ಲಿಗೂ ತಗೊಂಡು ಹೋಗ್ತಾ ಇದೀವಿ. ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. 100% ಇದನ್ನ ಬೀಟ್ ಹೊಡೆಯೋದು ಗುಜರಾತಲ್ಲೇ ಸಿಕ್ಕಿಲ್ಲ. ಇದು ನಮ್ಮ ಲೋಕಲಲ್ಲಂತೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ಬೋದು ನಾವು. ಹೌದು ಸರ್. ಹೌದು. ಮತ್ತೆ ಅದು ಹೇಳ್ತಾ ಇದ್ದೀನಿ. ಬನ್ನಿ ಸರ್, ಇನ್ನೊಂದು ಜಾಫ್ರಾಬಾದಿ ತೋರಿಸ್ತೀನಿ. ನಾನು ತಗೊಂಡು ಸರ್ ಓದಲ್ಲೆಲ್ಲ ಶೀಲ್ಡು, ಒಂದು ಅದಕ್ಕೆ ಸರ್ಟಿಫಿಕೇಟು. ನೋಡಿ ಸರ್, ನಾನು ನಿಮ್ಗೆ ಹೇಳಿದೆ ಲಾಸ್ಟ್ ಟೈಮು ಇಲ್ಲೇ ಕರೆದ್ರು ಹಾಲು 20 ಲೀಟ್ರ್ ಬಂತು ಅಂತ. ಹೋದ್ಸತಿ ಕೃಷಿ ಮೇಳದಲ್ಲಿ ಹೌದು ಸರ್, ಜಾಫ್ರಾಬಾದಿ ಪ್ಯೂರ್ ಬ್ರೀಡು. ನೋಡ್ಬೋದು ನೀವು, ಇದು ಗಾತ್ರ ಆಗಲಿ, ಕೆಚ್ಚಲು, ಆರ್ಡರ್ ಕ್ವಾಲಿಟಿ ಆಗಲಿ ಎಲ್ಲ. ಬೆಳಗ್ಗೆ ಸಂಜೆ 2 ಟ್ರಿಪ್ ಇಲ್ಲೇ ಲೈವ್ ಮಿಲ್ಕಿಂಗ್ ಮಾಡಿದ್ದಾರೆ ಸರ್. ವಿಡಿಯೋ ರೆಕಾರ್ಡಿಂಗ್ ಇದೆ. ಪರ್ ಡೇ 20 ಲೀಟರ್ಸ್ ಹಾಲಿದೆ. ಬಟ್ ಎಲ್ಲ ಜಾಫ್ರಾಬಾದಿಗಳು ನಾನು ಹೇಳ್ದಂಗೆ ಎಲ್ಲ 20 ಲೀಟ್ರ್ ಕೊಡೋಲ್ಲ. ಒಂದು 100 ಎಮ್ಮೆ 200 ಎಮ್ಮೆನಲ್ಲಿ ಸೆಲೆಕ್ಟೆಡ್ ಮಾಡ್ಕೊಬೇಕು. ಈಗ ಎಲ್ಲ ಹಳ್ಳಿಕಾರು ಒಳ್ಳೆ ಓರಿಗಳು ಅದೇ 5 ಲಕ್ಷ 10 ಲಕ್ಷಕ್ಕೆ ಮಾರಾಟ ಮಾಡೋಕ್ಕಾಗಲ್ಲ. ಯಾವುದೋ ಒಂದು 1000ದಲ್ಲಿ ಒಂದು ಓರಿ ಇರ್ತದೆ. ಆ ರೀತಿ ನಾವು ಒಂದು 500ರಲ್ಲಿ 1000ದಲ್ಲಿ ರೇರ್ ಸೆಲೆಕ್ಟ್ ಮಾಡಿ ನಾವು ನಮ್ಮ ಫಾರಮ್ ತೊಗೊಂಬಂದಿರೋದು. ಆದ್ದರಿಂದ ರೈತರು ತೊಗೊಳೋಕೆ ಮುಂಚೆ ಇದ್ರದ್ದು ಸುಮ್ಮನೆ ಆನ್ಲೈನಲ್ಲೆಲ್ಲ ನೋಡಿ ಮೋಸ ಹೋಗ್ಬಾರ್ದು. ನೇರವಾಗಿ ಹೋಗಿ ನೋಡಿ ತಗೊಂಡು ಖುದ್ದಾಗ ಹಾಲು ಕರೆಯುತ್ತಿಲ್ಲ ಪರೀಕ್ಷೆ ಮಾಡಿ ತೊಗೊಬೇಕು. ರೈತರಿಗೆ ಅದೊಂದು ಸಲಹೆ ಕೊಡ್ತೀನಿ. ಯಾಕಂದರೆ ಇವಾಗ ಇದ್ರ ಬಗ್ಗೆ ಕ್ರೇಜ್ ಜಾಸ್ತಿ ಬಂದ್ಬಿಟ್ಟಿದೆ ಜನಗಳಿಗೆ. ಜಾಫ್ರಾಬಾದಿ ಅಂತ ನಮ್ಗೆ ದಿನಕ್ಕೆ ಒಂದು 100 ಜನ ಕನಿಷ್ಠ ಫೋನ್ ಮಾಡ್ತಾರೆ. 25 ಲೀಟರ್ ಕೊಡುತ್ತೆ. 20 ಲೀಟರ್ ಹಾಲು ಕೊಡುತ್ತೆ. ನಾವೇ HFS ಸಾಕ್ಬೇಕು, ನಾವು ಇನ್ನು ಇದ್ಮೇಲೆ ಇದನ್ನೇ ಸಾಕ್ಬಿಡೋಣ ಅಂತ. ಬಟ್ ಎಲ್ಲ ಜಾಫ್ರಾಬಾದಿಗಳು ಕರೆಯಲ್ಲ. ಅದು ರೈತರಿಗೆ ಮನವರಿಕೆ ಆಗಲಿ. ಏನು ಪರೀಕ್ಷೆ ಮಾಡ್ಕೋಬೇಕು ಸರ್ ಫಸ್ಟ್? ಸರ್ ಮುಖ್ಯವಾಗಿ ಖರೀದಿ ಮಾಡ್ಬೇಕಾ? ಸರ್ ಮುಖ್ಯವಾಗಿ ಇದ್ರ ಗಾತ್ರ ನೋಡಬೇಕು, ಮತ್ತು ಕೆಚ್ಚಲು ಕ್ವಾಲಿಟಿ ನೋಡಬೇಕು, ಹಾಲಿನ ನರಗಳು ಚೆನ್ನಾಗಿ ಬಿದ್ದಿದ್ದಾವ ನೋಡಬೇಕು. ಮತ್ತು ಅದ್ರ ಜೊತೆಗೆ ಅದು ಕರು ಹಾಕಿದರೆ ಬೆಳಗ್ಗೆ ಸಂಜೆ 2 ದಿನ ಕೂತು ನಾವೇ ನಿಂತ್ಕೊಂಡು ಹಾಲು ಕರೆದು ಪರೀಕ್ಷೆ ಮಾಡಬೇಕು. ಆವಾಗ ಅಷ್ಟು ಹಾಲು ಕರೆದು ಅಳ್ದು ಅದು ಕರೆಕ್ಟಾಗಿದೆ ಅಂದರೆ ನಾವು ತೊಗೊಂಬರ್ಬೋದು. ಕೆಲವ್ರು ಏನು ಮಾಡ್ತಾರೆ, ಬರೀ ಒಂದೇ ಟ್ರಿಪ್ ಅಂತ ಹೇಳಿದ್ರೆ ಸುಮ್ಮನೆ ಹಾಲು ಇಳಿಸ್ಬಿಟ್ಟು 1 ಟ್ರಿಪ್ ಹಾಲು ಕರೆದು ಬಿಡ್ತಾರೆ. ಆದ್ದರಿಂದ 3 ಟ್ರಿಪ್ ಆದರೂ ಮಿನಿಮಮ್ ಹಾಲು ಕರಿಬೇಕು ನೀವು. ಹೋಗಿದ್ದ ದಿನ ಬೆಳಗ್ಗೆ ಸಂಜೆ ಮತ್ತು 3ನೇ ದಿನ ಬೆಳಗ್ಗೆ 3 ದಿನ ನೋಡ್ಕೊಂಡು 3 ಟೈಮ್ ಅದೇ ಹಾಲು ಕರೀತಾ 100% ಕರೆಯುತ್ತೆ. ಆ ರೀತಿ ಯೋಗ್ಯತೆ ಇರೋದನ್ನ ಸೆಲೆಕ್ಷನ್ ಮಾಡ್ಬೇಕು ನೀವು. ನನ್ನ ಹತ್ರ ಅಂತಲ್ಲ, ನೀವು ಯಾರ ಹತ್ರನಾರು ತಗೊಳ್ಳಿ, ನೀಟಾಗಿ ಪರೀಕ್ಷೆ ಮಾಡಿ ತಗೊಳ್ಳಿ, ಮೋಸ ಹೋಗಕ್ಕೆ ಹೋಗ್ಬೇಡಿ. 10,000 ಜಾಸ್ತಿ ಆಗಲಿ, ಒಳ್ಳೆ ತಗೊಳ್ಳಿ. ನಾನು ತಗೊಂಬಂದಿರೋದು ಎಮ್ಮೆ ಇದೆ, ನನಗೆ 2.5 ಲಕ್ಷ ಬಿದ್ದಿದೆ. ಈಗ ನಿಮ್ಗೆ ಎಷ್ಟು ಕೊಡುತ್ತೆ ಸರ್ ಇದು? ನನಗೆ ಈಗ 20 ಲೀಟ್ರ್ ಹಾಲು ಕೊಡ್ತಾ ಇದೆ ಅಣ್ಣ. ಬೆಳಗ್ಗೆ ಒಂದು 10-10.5 ಲೀಟ್ರ್ ಹಾಲು ಕೊಡುತ್ತೆ, ಸಂಜೆ ಒಂದು 9-3/4 10, ಒಂದು ಅರ್ಧ ಲೀಟ್ರ್ ಡಿಫ್ರೆನ್ಸಲ್ಲಿ ಕೊಡ್ತಾ ಇದೆ. 20 ಲೀಟ್ರಿಗೆ ಮೋಸ ಇಲ್ಲ. ಮತ್ತು ಇನ್ನೊಂದು ಇದೊಂದು ವರ್ಷ ಕರೆಯುತ್ತೆ ಹಾಲು, ಅದೊಂದು ಸ್ಪೆಷಲ್ ನೆನಪಿರಲಿ. ಯಾಕಂದರೆ ಇದು ಹೀಟಿಗೆ ಬರೋದೇ ಕರು ಹಾಕಿ 6 ತಿಂಗಳ ಮೇಲೆ ಹೀಟಿಗೆ ಬರೋದು, ಗರ್ಭಾವಸ್ಥೆಗೆ ಬರೋದು. 6 ತಿಂಗಳ ಮೇಲೆ ನಾವು ಕನ್ಸರ್ವೇಷನ್ ಮಾಡಿದ್ರೆ ತಿರುಗಿ ಮತ್ತೊಂದು 5-6 ತಿಂಗಳು ಹಾಲು ಕರೆಯುತ್ತೆ. ಅವ್ರಿಗೆ 1 ವರ್ಷ ಆಯ್ತಲ್ಲ ಸರ್. ಲಾಸ್ಟ್ ಒಂದು 2-3 ತಿಂಗಳಿದ್ದಾಗ 3 ತಿಂಗಳು ಪೀರಿಯಡ್ ಇದನ್ನ ಡ್ರೈ ಮಾಡ್ಕೊಬೇಕು ನಾವು. ಹಾಲು ಡ್ರೈ ಮಾಡ್ಕೊಂಡ್ರೆ ನೆಕ್ಸ್ಟ್ ತಿರುಗಿ ಹಾಲು ಚೆನ್ನಾಗಿ ಕೊಡುತ್ತೆ. ನೋಡಿ ನೀವು ಯಾವ ರೀತಿ ಚರ್ಮ ನೋಡಿ ಈ ಥರ ಮೆಥಡ್ ಸೇಮ್ ಸರ್. ನಮ್ಮ ನೋಡಿ ಸಿಟಿ ಇರೋದ್ರಿಂದ ನಾನು ಪಾಪ ಹಸಿ ಹುಲ್ಲು ಸಹ ಇಲ್ಲ, ಬರೀ ರಾಗಿ ಹುಲ್ಲು ಭತ್ತದ ಹುಲ್ಲು ಮೇಯಿಸ್ಕೊಂಡೆ ಈ ಗಾತ್ರ ನಾವು ಇಟ್ಕೊಂಡು ಈ ಥರ ಹಾಲು ಕರಿತಾ ಇದೆ. ಇದಕ್ಕೆ ನೀವು ಚೆನ್ನಾಗಿ ತಯಾರಿ ಕೊಟ್ಟು ಹಸಿ ಹುಲ್ಲೆಲ್ಲ ಹಾಕ್ಸಾಕ್ಬಿಟ್ರೆ ನಿಮ್ಗೆ 20 ಲೀಟ್ರ್ ಮೇಲೆ ಅದಾಗ್ತದೆ.
ಬಟ್ ನಿಮ್ಗೇನ್ ಇದು ಹೆಚ್ಚು ದುಡ್ಡು ಕೊಟ್ಟಿದ್ದೀನಿ ಅಂತಂದು ಹೆಚ್ಚು ಇಲ್ಲ ಸರ್, ನನಗೆ ಇದ್ರದ್ದು ಬರೀ 6 ತಿಂಗಳಲ್ಲಿ ಇದ್ರ ದುಡ್ಡು ಬರುತ್ತೆ. ಎಮ್ಮೆನೂ ಫ್ರೀ, ಕರುನೂ ಫ್ರೀ. ನನ್ಗೆ ಇಲ್ಲಿ ಬಂದು 6 ಲೀಟರ್ 120 ರೂಪಾಯಿಗೆ ತಗೊಂಡು ಹೋಗ್ತಾರೆ. ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಇದ್ರ ಫ್ಯಾಟ್ ಎಲ್ಲ ಹಿಂಗೆ ಫ್ಯಾಟ್ ಇದು 7ರಿಂದ 8ವರೆ ಬರುತ್ತೆ ಸರ್. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಒಂದು 7ರಿಂದ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಅದು ಲೇಟ್ ಆಗ್ತಾ ಫ್ಯಾಟ್ ಜಾಸ್ತಿ ಬರುತ್ತೆ. ಇದ್ರ ಒಂದು ವಿಶೇಷ ಅಂದ್ರೆ 1 ವರ್ಷ ಕೊಡೋದು, ಮಿನಿಮಮ್ ವರ್ಷದ ಮೇಲೆ ಬರುತ್ತೆ. ಹೌದಾ? ವರ್ಷದ ಮೇಲೆ ಒಂದು ವರ್ಷ ಅಂತೂ 100%. ಯಾವ ತಳಿನಾರು ಅಷ್ಟು ಲಾಂಗ್ ಟರ್ಮ್ ಹಾಲು ಕರಿಯತ್ತಾ? ಗಿರಸುನು ಕೊಡಲ್ಲ HF ಕರಿಯಲ್ಲ ಸರ್. ಒಂದು ವರ್ಷ ಕಂಟಿನ್ಯೂಸ್ ಆಗಿ ಎಲ್ಲಿ ಕೊಡ್ತವೆ ಸರ್? ಒಂದು 6 ತಿಂಗಳು ಕೊಡ್ಬೋದು ಚೆನ್ನಾಗಿ. ಇದು ಆ ರೀತಿ ಇಲ್ವಲ್ಲ, ಅದರಿಂದ ಇದು ಭಾಳ ಬೆನಿಫಿಟ್. ಇದು ಟೆಂಪರೇಚರ್ ಸರ್ ಆ ಥರದ್ದು ಏನಾದ್ರು? ಅದಕ್ಕೇನಿಲ್ಲ ಸರ್, ಇದು ನೀವು ಮಣ್ಣಲ್ಲಿ ಕಟ್ಟಿದ್ರು ಅದೇನೋ ಸರ್ವೈವ್ ಆಗ್ತದೆ, ಉಳ್ಕೊಳಂತ ತಳಿ ಇದು. ಯಾಕಂದ್ರೆ ಅಲ್ಲಿ ಗುಜರಾತಲ್ಲಿ ಬರೀ ಕೆಳಗಡೆ ಮಣ್ಣುಗಳ ಮೇಲೆ ಕಟ್ಟೋದು, ಯಾರು ಸಿಮೆಂಟ್ ನೆಲ ಕೂಡ ಹಾಕಿರಲ್ಲ, ಫ್ಲೋರಿಂಗ್ ಇರಲ್ಲ, ಮತ್ತೆ ಡೈರೆಕ್ಟ್ ಮಳೆ ಬೀಳ್ತಾ ಇರತ್ತೆ, ಬಿಸಿಲು ಬೀಳ್ತಾ ಇರತ್ತೆ. ಕಾಡೆಮೆ ಕ್ರಾಸ್ ಆಗಿರೋದ್ರಿಂದ ಎಂಥ ಹವಾಮಾನಕ್ಕೂ ಹೊಂದ್ಕೊಳತ್ತೆ. ನಮ್ಮ ರೈತರಿಗೆ ಇದನ್ನ ಖರೀದಿ ಮಾಡ್ಬೋದು ಅಂತ ಹೇಳಿ 100% ಪರೀಕ್ಷೆ ಮಾಡಿ ತಗೊಳ್ಳಿ. ರೈತರಿಗೆ ಇದ್ರಂತ ಬೆನಿಫಿಟ್ ಇರುವಂಥದ್ದು ಯಾವುದೂ ಇಲ್ಲ. ಹಾಗೆ ಹೇಳ್ತಾ ಇದ್ರಿ, ಈ JKVK ಇಂದ ಒಬ್ರು ಬಂದಿದ್ರು ಪರೀಕ್ಷೆ ಮಾಡಕ್ಕೆ. ಏನ್ ಸರ್ ಅದು, ಹಿಂಗೆ ಏನ್ ಮಾಡಿದ್ರು ಅವರು? ಸರ್ ಅವರು ಅರುಣ್ ಕುಮಾರ್ ಸರ್ ಅಂತ, ಈ ಕೃಷಿ ಬೆಳಕು ಅನ್ನೋದು ಒಂದು ಚಾನಲ್ ಸಹ ಅವ್ರದ್ದಿದೆ. ಏನಪ್ಪ ನೀನು JKVK ನಲ್ಲಿ 20 ಲೀಟರ್ ಹೇಳ್ದಲ್ಲ, ನಾನು ಹೇಳಿಲ್ಲ. ಸಡನ್ನಾಗಿ ಬೆಳಗ್ಗೆ 5 ಗಂಟೆಗೆ ಬಂದ್ಬಿಟ್ರು. ಇದರಲ್ಲಿ ಹಾಲು ಕರೀದಿರಲ್ಲ ಬಂದ್ರು. ನೋಡೋಣ ಅಂತ ಬಂದ್ರು. ಬೆಳಗ್ಗೆ 5:15 ಹಾಲು ಕರ್ಸಿದ್ರು. ಅವಾಗ 10 ಲೀಟರ್ ಬಂದಿತ್ತು. ತಿರ್ಗಿ ಸಂಜೆ ಅದೇ ಟೈಮಿಂಗ್ಸ್ ನೋಡ್ಕೊಂಡು 6:15 ತಿರ್ಗಿ 12 ಅವರ್ಸ್ ಗ್ಯಾಪ್ ಇಟ್ಟು ತಿರ್ಗಿ ಅವ್ರು ಇಲ್ಲೇ ಇದ್ರು, ಎಲ್ಲೂ ಹೋಗಿರ್ಲಿಲ್ಲ. ಎಲ್ಲ ಹಸುಗಳು ನೋಡ್ಕೊಂಡು ಎಲ್ಲ ವಿಡಿಯೋ ಮಾಡ್ಕೊಂಡ್ರು. ತಿರ್ಗಿ ಲೈವ್ ಮಿಲ್ಕಿಂಗ್ ಮಾಡಿ ಎಲ್ಲ ಅಳ್ದು ಇಲ್ಲ. ಅವ್ರ ಮುಂದೆ ಲೀಟರ್ ಅಳ್ದಿದ್ದಕ್ಕೆ 10 ಲೀಟರ್ ಬಂತು. ಖುಷಿ ಆಗೋದ್ರು ಅವರು. ಏನಪ್ಪ 20 ಲೀಟರ್, ನಾನೇ ನಂಬಕ್ ಸಾಧ್ಯ ಇಲ್ಲ, ಇಂಥ ಎಮ್ಮೆ ಸಾಕಿದ್ದೀರಾ ನೀವು, ಈ ತರ ರೈತರು ಸಾಕ್ಬೇಕು ಅಂತ ಅವರೇ ಖುಷಿ ಬಿದ್ಕೊಂಡವ್ರು. ಮಾಡ್ಬೋದು ಇದನ್ನ ಸರ್, ಖಂಡಿತ ಮಾಡ್ಬೋದು ಸರ್. ಮಾತ್ರ ಸಿಗುತ್ತೆ, ಗುಜರಾತ್ ಅಲ್ಲಿ ಸಿಗತ್ತೆ ಸರ್. ಇನ್ ಸೌತ್ ಆಫ್ರಿಕಾನಲ್ಲಿ ಸಿಗತ್ತೆ. ನಾವು ಅಷ್ಟು ದೂರ ಹೋಗಿ ತಗೊಂಬರಕ್ ಆಗಲ್ಲ. ಎಲ್ಲಿದು ತಳಿ? ಮೂಲ ತಳಿ ಗುಜರಾತ್ ಅಲ್ಲೇ ಗಿರ್ ಫಾರೆಸ್ಟ್ ಏರಿಯಾದಲ್ಲಿ ಬರುತ್ತೆ. ಮತ್ತೆ ಅಲ್ಲೇ ಒಂದು ಟಾಂಜೆ ಅಂತಿದೆ. ಆಮೇಲೆ ಇನ್ನೊಂದು 2-3 ಪ್ರದೇಶಗಳಿದೆ ಅಲ್ಲಿ, ಕಾಡು ಪ್ರದೇಶಗಳು. ಸೋಮನಾಥ ಸೌರಾಷ್ಟ್ರ ಪ್ರದೇಶದಲ್ಲೂ ಸಿಗುತ್ತೆ. ನೋಡ್ಕೊಂಡು ನಾವು ಹಾಲು ಕೊಡುವಂತ ಇಳುವರಿ ರೈತರುಗಳಲ್ಲಿ ಮತ್ತೆ ಫಾರ್ಮ್ ಹೌಸ್ ಸಾಕಿರ್ತಾರೆ. ಖರೀದಿ ಮಾಡ್ಬೇಕು ಅಂದ್ರೆ ಒಬ್ಬ ರೈತರು ಏನೋ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ನೀವು ಸಹಾಯ ಮಾಡಿ? ಖಂಡಿತ ಸಹಾಯ ಮಾಡ್ತೀವಿ. ಬಂದು ನೇರವಾಗಿ ಅವ್ರನ್ನೇ ನಾವು ಜಾಸ್ತಿ ಒಂದು 4-5 ಎಮ್ಮೆ ತಗೊಂತೀವಿ ಅಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಅಥವಾ ನಮ್ಗೆ ಅಲ್ಲಿ ಪರಿಚಯಿಸ್ತಿದಾರಲ್ಲ, ಈಗ ನಾನು ತಗೊಂಡ್ಬಂದಿನಲ್ಲ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನೀವೇ ಬೇಕಾದ್ರೆ ನೇರವಾಗಿ ಹೋಗಿ ಭೇಟಿ ಮಾಡ್ಬೋದು. ಅಥವಾ ನಿಮ್ಮ ಮೇಲೆ ನಂಬಿಕೆ ಇದೆಯಪ್ಪ, ನಾನೇ ಕಾಲೆಲ್ಲ ಹೋಗಿ ಬರಲಿ, ತರಿಸ್ಕೊಡಿ 1-2 ಅಂತ ಬೇಕಾದ್ರೂ ತರಿಸ್ಕೊಡ್ತೀನಿ. ಹಾಲು ಗ್ಯಾರಂಟಿ ಬೇಕು ಅಂದರೆ ನಾನು ತಂದು ನಮ್ಮ ಫಾರಮಲ್ಲಿ ಕಟ್ಟಾಕ್ಸ್ತೀನಿ. ಬಂದು 2 ದಿನ ಆದಮೇಲೆ ನೀವೇ ಬೆಳಗ್ಗೆ ಸಂಜೆ 2 ದಿನ ಬಂದು ಹಾಲು ಹಿಂಡಿ ನೋಡಿ. ಹಾಲು ಹಿಂಡ್ರೆ ಮಾತ್ರ ತಗೊಂಡೋಗಿಲ್ಲ ನಿಮ್ಮ ಹಣ ವಾಪಸ್ ತಗೊಳ್ಳಿ, ಅಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ ಸರ್. ಇದೆಲ್ಲ ಸರ್ ಅಪರೂಪದಲ್ಲಿ ಅಪರೂಪ ಸರ್. ಈ ಒಂದು ಎಮ್ಮೆಗಳು ನಿಮ್ಗೆ ಎಲ್ಲೂ ಸಿಗಲ್ಲ. ಎಂಥ ವಾತಾವರಣಕ್ಕೂ ಹೊಂದ್ಕೊಳತ್ತೆ. ನೀವು ಕೊಡಗಲ್ಲಿ ಸಾಕಿ, ಮಂಗಳೂರಲ್ಲಿ ಸಾಕಿ, ಗುಲ್ಬರ್ಗನಲ್ಲಿ ಸಾಕಿ, ಯಾವ ಪ್ರದೇಶದಲ್ಲಿ ಬಿಟ್ಟರು ನಮ್ಮ ಕರ್ನಾಟಕ ಭಾಗದಲ್ಲಿ ಸಾಕ್ಬೋದು ಸರ್ ಈ ಒಂದು ತಳಿ. ಥ್ಯಾಂಕ್ ಯು. ಓಕೆ ಸರ್.